ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತದಲ್ಲಿ ಇರುವಂಥ ಕೋಟಿಗಟ್ಟಲೆ ಸಾವಿರಾರು ಕೋಟಿ ಬ್ಲ್ಯಾಕ್ ಮನಿಗಳು ಬೇರೆ ದೇಶವನ್ನು ತಲುಪಿ ಆ ದೇಶದಿಂದ ವೈಟ್ ಮನಿಯಾಗಿ ನಮ್ಮ ಭಾರತ ದೇಶಕ್ಕೆ ಬರ್ತಿದೆ. ಮುಂಚೆ ಈ ಸ್ವಿಸ್ ಬ್ಯಾಂಕು, ಆ ಬ್ಯಾಂಕು, ಈ ಬ್ಯಾಂಕು, ಇಂಥ ಅನೇಕ ಬ್ಯಾಂಕ್ಗಳು ಇದೆಲ್ಲ ಈಗ ಟ್ರೆಂಡು ಚೇಂಜ್ ಆಯಿತು. ಈ ಸ್ವಿಸ್ ಬ್ಯಾಂಕ್ ಎಲ್ಲ ಓಲ್ಡ್ ಆಯಿತು. ಈ ಹೊಸ ಟ್ರೆಂಡ್ ಯಾಕಂದರೆ ನಮ್ಮ ಭಾರತ ದೇಶದಿಂದ ಕೈಮನ್ ಐಲ್ಯಾಂಡ್ಗೆ ಇಲ್ಲಿಂದ ದುಡ್ಡನ್ನು ಬ್ಲ್ಯಾಕ್ ಮನಿಗಳನ್ನು ಸಾಗಿಸೋಕಂತಲೇ ಅದಕ್ಕೆ ಸಂಬಂಧಪಟ್ಟ ಕೆಲವೊಬ್ಬರು ಬ್ರೋಕರ್ಗಳು ಅವರುಗಳು ಇರ್ತಾರೆ. ಅವ್ರ ಮೂಲಕ ಅವರೊಂದು 1% 2% ಕಮಿಷನ್ಗೆ ಈ ದುಡ್ಡನ್ನು ಆ ದೇಶವನ್ನು ತಲುಪಿಸ್ಬಿಡ್ತಾರೆ, ಐಲ್ಯಾಂಡನ್ನು ತಲುಪಿಸ್ಬಿಡ್ತಾರೆ. ಅಲ್ಲಿ ಅವರು ಏನು ಹೇಳ್ತಿದ್ದಾರೆ ಅಂದರೆ 10% ಟ್ಯಾಕ್ಸ್ ಕೊಟ್ಟರೆ ಸಾಕು ಅಂತ. ಈಗ ಉದಾಹರಣೆಗೆ 1,000 ಕೋಟಿ ಇದೆ ಅಂತ ಅನ್ಕೊಳ್ಳಿ. ಆ 1,000 ಕೋಟಿಯಲ್ಲಿ ಅಲ್ಲಿ 8% ಅವ್ರ ಟ್ಯಾಕ್ಸು, 2% ಸಾಗಿಸೋರಿಗೆ ಅಲ್ಲಿಗೆ 10% ಆಯಿತು. 1,000 ಕೋಟಿಯಲ್ಲಿ ಒಂದು 100 ಕೋಟಿ ಹೋಗ್ಬಿಡಲಿ, ಇನ್ನು 900 ಕೋಟಿ ನಮಗೆ ಉಳಿಯುತ್ತೆ. ಆ 900 ಕೋಟಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ. ಅಲ್ಲಿಂದ ಮತ್ತೆ ಅದು ನಮ್ಮ ಭಾರತ ದೇಶಕ್ಕೆ ವೈಟ್ ಮನಿಯಾಗಿ ಬರುತ್ತೆ. ಮೂಲ ಕಾರಣ ಈ ಬ್ಲ್ಯಾಕ್ ಮನಿಗಳು ನಮ್ಮ ದೇಶ ಬಿಟ್ಟು ಹೊರ ದೇಶಕ್ಕೆ ಯಾಕೆ ಹೋಗ್ತಿದೆ ಅಂದರೆ ಇಲ್ಲಿ ನಡೆಯುವಂಥ ವಿಪರೀತವಾದಂಥ ಟ್ಯಾಕ್ಸ್ಗಳು. 1,000 ಕೋಟಿ ಒಬ್ಬ ದುಡ್ದಂತ ತೋರಿಸಿದ್ರೆ ಅದರ 30% ಇನ್ಕಮ್ ಟ್ಯಾಕ್ಸು, 18% GST ಎಲ್ಲ ಸೇರಿ ನಿಮಗೆ 50% ಹೊರಟಾಯ್ತು. ಅಂದರೆ 1,000 ಕೋಟಿಲ್ಲ 500 ಕೋಟಿ ಹೊರಟಾಯ್ತು. 1,000 ಕೋಟಿ ದುಡ್ದವನಿಗೆ 500 ಕೋಟಿ ಗೌರ್ಮೆಂಟ್ಗೆ ಕೊಡಬೇಕು ಅಂದಾಗ ಯಾರಿಗೆ ತಾನೇ ಹೊಟ್ಟೆ ಉರಿಯಲ್ಲಿ ಹೇಳಿ? ಖಂಡಿತವಾಗಿ ಹೊಟ್ಟೆ ಉರಿದೇ ಉರಿಯುತ್ತೆ. ಯಾರಿಗಾದ್ರೂ ಸಾಮಾನ್ಯ ಮನುಷ್ಯನಿಗೆ ಹೊಟ್ಟೆ ಉರಿದ್ರೆ ಅದಕ್ಕೋಸ್ಕರ ಆ 500 ಕೋಟಿಯನ್ನು ಬಳಸೋಕ್ಕೋಸ್ಕರ ಇಲ್ಲಿಂದ ಹೋದರೆ ಎಷ್ಟು ಹೋಯ್ತು? 10%, 100 ಕೋಟಿನ ಹೋಗಲಿ, ಮತ್ತೆ 900 ಕೋಟಿ ಉಳಿಯುತ್ತಲ್ವ. ಇಂಥ ಅನೇಕ ರೀತಿಯಾದಂಥ ನಮ್ಮ ಭಾರತ ದೇಶದ ದುಡ್ಡುಗಳು ಹೊರ ದೇಶಕ್ಕೆ ಹೋಗಿ ಹೊರ ದೇಶದಿಂದ ಮತ್ತೆ ನಮ್ಮ ದೇಶಕ್ಕೆ ವೈಟ್ ಮನಿಯಾಗಿ ಬರ್ತಿರೋದು. ಆಗ ಹೇಳ್ತಾರೆ ನಾವು ಈ ಬ್ಲ್ಯಾಕ್ ಮನಿ ತಂದಿವಿ, ಅಲ್ಲಿಂದ ವೈಟ್ ಮನಿ ತಂದಿದ್ದೀವಿ, ಅಲ್ಲಿ ಬಿಸ್ನೆಸ್ ತೋರಿಸ್ತಾರೆ, ಈ ರೀತಿ ತೋರಿಸ್ತಾರೆ. ಇದು ಯಾಕೆ ಈ ರೀತಿ ಆಗುತ್ತಂದರೆ ಈ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ರಾಜಕೀಯ ನಾಯಕರುಗಳು ಇಬ್ಬರೂ ಕೂಡ ಸ್ನೇಹಿತರಾದಾಗ ಇಂಥ ಅನೇಕ ಘಟನೆಗಳು ನಡೆಯೋಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ನಮ್ಮ ಭಾರತದಲ್ಲಿ ಮಾತ್ರ ಒಂದು ಹೊತ್ತಿನ ಕಾಫಿಗೆ 5 ಲಕ್ಷವರೆಗೂ ಚಾರ್ಜ್ ಮಾಡೋರು ಇದ್ದಾರೆ, 5 ಲಕ್ಷ ಕಾಫಿನ ಕುಡಿಯೋರು ಇದ್ದಾರೆ. ಅದೇ ನಮ್ಮ ಭಾರತದಲ್ಲಿ ಒಂದು ಹೊತ್ತಿನ ಊಟವಿಲ್ಲದೆ ಕೋಟ್ಯಾನುಕೋಟಿ ಜನರು ಕೂಡ ಉಪವಾಸದಿಂದ ಇರೋರು ಕೂಡ ಇದ್ದಾರೆ ಸ್ನೇಹಿತರೆ. ಇಡೀ ವಿಶ್ವದಲ್ಲಿ ಕಂಪೇರ್ ಮಾಡಿದ್ರೆ 3 ರೀತಿಯಾದಂಥ ಜನರು ಸಿಗ್ತಾರೆ. ಅದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋದು ಚೀನಾ. ನಾವು ಈಗ 540 ಆಗಿ ಹೋಗ್ತಿದೆ. ಈಗ ಚೀನಾವನ್ನು ದಾಟಿ ನಾವು ಮುಂದೆ ಹೋಗ್ತಿದ್ವಿ. ವಿಶ್ವದಲ್ಲೇ ನಂಬರ್ 1 ಸ್ಥಾನಕ್ಕೆ ತಲುಪುವಂಥ ಹಂತಕ್ಕೆ ಬಂದಿದ್ದೀವಿ ನಾವು. ಇಡೀ ವಿಶ್ವದಲ್ಲಿ 3 ರೀತಿಯಂಥ ಜನರಷ್ಟೇ. ಒಂದು ತೀರಾ ಬಡವರು, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಇನ್ನು ನೆಕ್ಸ್ಟ್ ಬಿಟ್ಟರೆ ಶ್ರೀಮಂತರು. ಈ 3 ಜನರ ಮೆಂಟಾಲಿಟಿನೂ ಚೇಂಜ್ ಆಗಿರುತ್ತೆ. ತೀರಾ ಬಡವರಿಗೆ ಅವ್ರಿಗೇನು ಗೊತ್ತಿಲ್ಲ, ಅವ್ರಾಯ್ತು, ಅವ್ರ ಕೆಲಸ ಆಯಿತು, ಅವ್ರ ಪಾಡಾಯಿತು, ಅಷ್ಟಕ್ಕೆ ಇದ್ಬಿಡ್ತಾರೆ ಅವ್ರಿಗೆ. ಈಗ ತೀರೊಬ್ಬ ಬಡವನನ್ನು ಅವ್ನಿಗೆ ಹೇಳ್ಬಿಟ್ಟು ಇವೇ ಈ ಕಂಪನಿ ಓನರ್ ಆಗು, ಇನ್ನೊಂದೇನು ಅಂತ ಹೇಳಿದ್ರೆ ಅವ್ರಿಗೆ ಒಪ್ಪಲ್ಲ, ಅವ್ರ ಮನಸ್ಸು ಬರಲ್ಲ. ಅವ್ರು ಏನಂತಾರೆ, ಬೇಡಪ್ಪ, ನಾನು ಒಂದು ದಿನಕ್ಕೆ ಇಷ್ಟು ದುಡಿತೀನಿ, ನನಗೆ ಇಷ್ಟೇ ಕೊಡೋ ಸಾಕು, ನನ್ನ ಕೂಲಿ ಏನು 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 1,000 ರೂಪಾಯಿ ನನ್ನ ಕೂಲಿ ನನಗೆ ಸಿಕ್ಕಿದ್ರೆ ಸಾಕು. ಆ ಮೆಂಟಾಲಿಟಿಯಲ್ಲಿ ಅಷ್ಟೇ ಇರೋರಿದ್ದಾರೆ, ಎಷ್ಟೋ ಜನರಿದ್ದಾರೆ. ನಾನು ಕೂಡ ನಮ್ಮ ಪಕ್ಷದ ಮೂಲಕ ಕೆಲವೊಬ್ಬರಿಗೆ ಈ ಗ್ರಾಮ ಪಂಚಾಯತಿಯನ್ನು ಟಿಕೆಟ್ ನಿಮ್ಗೆ ಕೊಡ್ತೀನಿ, ನೀವು ನಿಂತ್ಕೊಳ್ಳಿ, ಮಾಡಿ ಗೆಲ್ಲಿ, ಏನಾದರೂ ಮಾಡಿ ಸಾಧನೆ ಮಾಡಿ ಅಂತ ಹೇಳಿದಾಗ ಬೇಡ ಸರ್, ನಮ್ಗೆ ಅದೆಲ್ಲ ಬೇಡ, ನೀವು ಬೇಕಾದ್ರೆ ಯಾರನ್ನ ಬೇಕಾದ್ರೆ ನಿಲ್ಲಿಸಿ, ಅವ್ರಿಗೆ ನಾವು ವೋಟ್ ಹಾಕ್ತೀವಿ, ಅದೇ ಇದೆಲ್ಲ ನಮ್ಗೆ ಬರಲ್ಲ. ಈ ರೀತಿ ಮೆಂಟಾಲಿಟಿ ಇರೋದು. ಅಂದರೆ ಅವ್ರಿಗೇನು ಬೇಡ, ಅವ್ರು ಏನು ದುಡಿತಾರೆ, ಏನು ಜೀವನ ಮಾಡ್ತಾರೆ ಅಷ್ಟಕ್ಕೆ ಸಾಕು. ಹೊರಗಡೆ ಬೇರೆ ಪ್ರಪಂಚ ಆಗಿರ್ಬೋದು, ಬೇರೆ ರೀತಿಯಾದಂಥ ಇಂಥದ್ದು ಯೋಚನೆಗೆ ಬೇಡದ ಅವ್ರ ಪಾಡಿಗೆ ಅವ್ರು ಇರೋರೆ ಅತಿ ತೀರಾ ಬಡವರು. ಈ ಮಧ್ಯಮ ಅವ್ರಿಗೆ ಎಲ್ಲನೂ ಗೊತ್ತಿರುತ್ತೆ, ಯಾವ ಸರಿ ಯಾವ ತಪ್ಪು ಏನು ಎಲ್ಲನೂ ಗೊತ್ತಿರುತ್ತೆ. ಆದರೆ ಹೋರಾಟ ಮಾಡುವಷ್ಟು ಧ್ವನಿಗಳನ್ನು ಎತ್ತುವಷ್ಟು ಅವ್ರ ಹತ್ರ ಸಮಯವಿಲ್ಲ. ಕಾರ್ ಲೋನ್ ಕಟ್ಟಬೇಕು, ಮನೆ ಲೋನ್ ಕೊಟ್ಟಬೇಕು, ಗೋಲ್ಡ್ ಲೋನ್ ಕೊಟ್ಟಬೇಕು, ಆ ಲೋನು, ಮದುವೆ, ಎಜುಕೇಷನ್ನು, ಇದೇ ರೀತಿ ಗೊಂದಲದಲ್ಲಿ ಆ ಇಕ್ಕಟ್ಟಿನ ಒಂದು ಜೀವನದಲ್ಲಿ ಅವರ ಜೀವನವನ್ನು ದುಡ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ. ಆದರೆ ಶ್ರೀಮಂತರಿಗೆ ಇದು ಯಾವುದು ಬೇಡ. ಯಾಕಂದರೆ ಶ್ರೀಮಂತರ ಥಿಂಕಿಂಗೇ ಬೇರೆ ಇರುತ್ತೆ. ಒಬ್ಬ ಮಿಡ್ಲ್ ಕ್ಲಾಸಲ್ಲಿ ಇದ್ದವರು ಒಂದು ತುಂಬ ದೊಡ್ಡ ಮಟ್ಟಿಗೆ ಕೋಟ್ಯಾಧಿಪತಿಗೆ ಹೋದಾಗ, ಕೋಟ್ಯಾಧಿಪತಿಗಳಾದಾಗ ಆ ಮಿಡ್ಲ್ ಕ್ಲಾಸ್ ಆಗಿದ್ದವರು ಕೂಡ ಅವರ ಮೆಂಟಾಲಿಟಿ ಕೂಡ ಚೇಂಜ್ ಆಗಿಬಿಡುತ್ತೆ. ಒಂದು ಅಲ್ಪ ಸ್ವಲ್ಪ ತೋರ್ಸಾಕ್ಬೇಕಾದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಏನೋ ದಾನ ಧರ್ಮ ಅದು ಇದಂತ ಮಾಡ್ಬೋದು ಹೊರತು, ಆದರೆ ಕಂಪ್ಲೀಟಾಗಿ ಅಲ್ಲಿ ಲೆವೆಲ್ಗೆ ಹೋದಾಗ ಒಂದು 100 ಕೋಟಿ ದುಡಿದವನ್ನ ಮತ್ತೆ ಅವನ ಮೆಂಟಾಲಿಟಿ 200 ಕೋಟಿ ದುಡಿಬೇಕು, 300 ಕೋಟಿ ದುಡಿಬೇಕು, ಈ ರೀತಿ ಕೋಟಿಗಳ ಮೇಲೆ ಕೋಟಿ, ಆ ರೀತಿ ಅವ್ರಿಗೆ ಯೋಚನೆ ಹೋಗುತ್ತೆ ಹೊರತು ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋ ಯೋಚನೆ ಯಾರಿಗೂ ಬರಲ್ಲ. ನಮ್ಮ ರಾಜಕಾರಣಿಗಳಿಗೆ ದೇಶದಲ್ಲಿ ಬಡತನ ಬೇಕು, ನಿರುದ್ಯೋಗ ಬೇಕು, ಎಜುಕೇಷನ್ ಬಗ್ಗೆ ಮಾತಾಡಬೇಕು,
ಆರೋಗ್ಯಗಳ ಬಗ್ಗೆ ಮಾತಾಡಬೇಕು, ಕಷ್ಟಗಳ ಬಗ್ಗೆ ಮಾತಾಡಬೇಕು, ಕಷ್ಟನ ಹೊರತರಬೇಕು ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಇದಿಷ್ಟು ವಿಷಯ ಇದ್ದರೆ ಮಾತ್ರ ರಾಜಕೀಯ ಅನ್ನೋದು ನಡೆಯುತ್ತೆ. ಈ ವಿಷಯಗಳು ಇಲ್ಲ ಅಂದಾಗ ರಾಜಕೀಯದವ್ರ ಕೆಲಸ ಏನಿರುತ್ತೆ? ಯಾರು ಅವ್ರ ಭಾಷಣಗಳನ್ನು ಕೇಳ್ತಾರೆ? ಯಾರು ಅವರನ್ನು ಇವರೇ ನಮ್ಮ ಸರ್ವಸ್ವ, ಇವರೇ ನಮ್ಮ ದೇವರು, ಇವರು ದೇವಲೋಕದ ಹಿಡಿದು ಬಂದವರು ಅಂತ ಯಾರು ತಲೆ ಮೇಲೆ ಹೊತ್ಕೊಂಡು ಕೂತ್ಕೊಳ್ತಾರೆ? ಪ್ರತಿಯೊಬ್ಬರು ಕೂಡ ಸಮಾನವಾಗಿದ್ದರೆ. ಸೊ ರಾಜಕೀಯ ನಾಯಕರುಗಳಿಗೆ ದೇಶದಲ್ಲಿ ಬಡತನ ಬೇಕು, ಅನಾರೋಗ್ಯನೂ ಬೇಕು, ಕಷ್ಟನೂ ಬೇಕು, ಒಂದೊಂದು ಹೊತ್ತಿಗೂ ಕಷ್ಟಪಡೋರು ಕೂಡ ಬೇಕು. ಇವರ ಎಲ್ಲರೂ ಇರೋದ್ರಿಂದ ಅವರ ಭಾಷಣಗಳಿಗೆ ಒಂದು ಗೌರವ ಸಿಗುತ್ತೆ. ಅವರನ್ನು ಕೊಂಡಾಡೋರು, ಜಯಂಕರ ಹಾಕೋರು, ಅವ್ರು ಹೂವಿನ ಮಾಲೆ ಹಾಕೋರು ಎಲ್ಲರೂ ಸಿಗ್ತಾರೆ. ಆದರೆ ಶ್ರೀಮಂತರಿಗೆ ಇವ್ರು ಯಾರು ಬೇಡ. ಶ್ರೀಮಂತರು ಅವ್ರ ಲೆವೆಲೇ ಬೇರೆ ಇರುತ್ತೆ. ಅವರು ರಾಜಕಾರಣಿಗಳನ್ನು ಅವರ ಅಂಡರಲ್ಲಿ ಇಟ್ಕೊಂಡು ಅವ್ರಿಗೆ ಬೇಕಾದ ರೀತಿಯಲ್ಲಿ ಸ್ಕೀಮ್ಗಳನ್ನು ತಗೊಂಡು ಕೆಲಸ ಮಾಡಿಸುವಂಥ ಕೆಪಾಸಿಟಿ ಅವ್ರುಗಳಿರುತ್ತೆ. ಇಡೀ ವಿಶ್ವನೇ ಹಾಳಾಗಿರೋದು ಇದರಿಂದನೇ ಸ್ನೇಹಿತರೆ. ಅದರಲ್ಲೂ ಕೂಡ ನಮ್ಮ ಭಾರತವನ್ನು ಇಟ್ಕೊಂಡಾಗ ಅತಿ ಹೆಚ್ಚು ಬಡವರಿರುವ ದೇಶ ಕೂಡ, ಜನಸಂಖ್ಯೆ ಇರೋರು ಕೂಡ ಭಾರತೀಯರಾಗ್ತಿದ್ದೀವಿ. ಬಡತನ ಕೂಡ ಅಷ್ಟೇ ಇದೆ, ನಿರುದ್ಯೋಗ ಕೂಡ ಅಷ್ಟೇ ಇದೆ, ಅನಾರೋಗ್ಯ ಕೂಡ ಅಷ್ಟೇ ಇದೆ. ಇದೆಲ್ಲದರಿಂದನೂ ನಾವು ಪಾರಾಗಬೇಕಂದ್ರೆ ನಾವು ಉತ್ತಮ ನಾಯಕರನ್ನು ಆಯ್ಕೆ ಮಾಡಿದಾಗ ಮಾತ್ರ ಇದೆಲ್ಲರನ್ನೂ ಪಾರಾಗಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಇನ್ನು ಇದಕ್ಕಿಂತ ಮುಂಚೆ ಈ ಚಾನಲಲ್ಲಿ ಅನೇಕ ಉತ್ತಮವಾದ ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದೀನಿ. ಇನ್ನು ಮುಂದೆ ಕೂಡ ಅನೇಕ ಉತ್ತಮವಾದ ವಿಚಾರಗಳನ್ನು ತಿಳಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, 4 ಜನಕ್ಕೆ ತಲುಪೋ ಥರ ವಿಡಿಯೋನ ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಕೂಡ ಉತ್ತಮ ರೀತಿಯಾದಂಥ ವಿಷಯಗಳನ್ನು ಈ ಚಾನಲ್ ಮೂಲಕ ನಿಮಗೆಲ್ಲ ತಿಳಿಸ್ತಾ ಬರ್ತಿರ್ತೀನಿ. ನಮಸ್ಕಾರ ಸ್ನೇಹಿತರೆ.